ನಿಮ್ಮಲ್ಲಿ ಯಾರಿಗಾದ್ರೂ ಚಲನೆ ಹೆಚ್ಚಾಗಿದೆ ಅಂತ ಅನ್ಸಿದ್ರೆ, ಸೊ ಡೆಫಿನೆಟ್ ಆಗಿ ಯು ಕ್ಯಾನ್ ಯೂಸ್ ಸ್ಕೈ ಬ್ಲೂ ಚಲನೆನ ಕಡಿಮೆ ಮಾಡೋದಕ್ಕೆ. ಸೊ ಚಲನೆ ಜಾಸ್ತಿ ಆದಾಗ ಡೆಫಿನೆಟ್ ಆಗಿ ತುಂಬಾ ಕೋಪ ಬರೋದು, ಮೈಂಡ್ ರನ್ ಆಗ್ತಿರುತ್ತೆ. ಅವಾಗ ನೀವು ಸ್ಕೈ ಬ್ಲೂ ಹಚ್ಚಿದ್ರೆ ಆಯ್ತು. ಅದೇ ತರ ನಿಮ್ಮಲ್ಲಿ ಯಾರಿಗಾದ್ರೂ ತುಂಬಾ ವಾಟ್ ವಿ ಕಾಲ್ ಪೇನ್, ದೇಹದ ಯಾವುದೇ ಭಾಗದಲ್ಲಿ ಪೇನ್ ಇದ್ರೂ ನೀವು ಅಲ್ಲಿ ಸ್ಕೈ ಬ್ಲೂ ಆಗ್ಬೋದು. ಎಲ್ಲಿ? ನನಗೆ ನಿನ್ನೆ ಇಲ್ಲಿ ಕಡ್ಜ ಕಡಿತು, ವಿದಿನ್ ಫ್ಯೂ ಮಿನಿಟ್ಸ್ ಜಸ್ಟ್ ಅದ್ರ ಸುತ್ತ ಸ್ಕೈ ಬ್ಲೂ ಆಗದೆ ಪೇನ್ ಕಮ್ಮಿ ಆಯ್ತು. ಕೆಲವರಿಗೆ ನೆಕ್ ಪೇನ್ ಇರುತ್ತೆ, ನೆಕ್ ರಿಫ್ಲೆಕ್ಸ್ ಗೆ ಸ್ಕೈ ಬ್ಲೂ ಹಾಕಿದ್ರೆ ಇಮಿಡಿಯೇಟ್ ಆಗಿ ಕಡಿಮೆ ಆಗುತ್ತೆ. ಇನ್ನು ಕೆಲವರಿಗೆ ಸೊಂಟ ನೋವಿರುತ್ತೆ, ಇಲ್ಲಿ ಹಾಕಿದ ತಕ್ಷಣ ಪೇನ್ ಕಮ್ಮಿ ಆಗುತ್ತೆ, ಸೊಂಟದ ರಿಫ್ಲೆಕ್ಸ್. ಮಂಡಿ ನೋವಿರುತ್ತೆ, ಇವೆರಡು ಜಾಯಿಂಟ್ ಮಂಡಿ ರಿಫ್ಲೆಕ್ಸ್, ಇವೆರಡು ಜಾಯಿಂಟ್ ಗೆ ಸ್ಕೈ ಬ್ಲೂ ಹಾಕಿದ್ರೆ ಮಂಡಿ ನೋವು ಕಮ್ಮಿ ಆಗುತ್ತೆ. ನೀವು ಯಾವ ಭಾಗದಲ್ಲಿ ತುಂಬಾ ಪೇನ್ ಇರುತ್ತೋ ಆ ಭಾಗದಲ್ಲಿ ನೀವು ಜಸ್ಟ್ ಅಪ್ಲೈ ಸ್ಕೈ ಬ್ಲೂ ಕಲರ್ ಆ ರಿಫ್ಲೆಕ್ಸ್ ಅಲ್ಲಿ. ಈಗ ಕಣ್ಣು ನೋವಿದೆ, ಸ್ಕೈ ಬ್ಲೂ ಹಾಕಿ. ತಲೆ ನೋವಿದೆ, ಸ್ಕೈ ಬ್ಲೂ ಹಾಕಿ. ಸೊ ಎಲ್ಲಿ ನೋವಿರುತ್ತೋ ಅಲ್ಲಿ ನೀವು ಸ್ಕೈ ಬ್ಲೂ ಯೂಸ್ ಮಾಡೋದ್ರಿಂದ ವಾಯುನ ಕಡಿಮೆ ಮಾಡ್ಬೋದು. ನೋಡಿಟ್. ಅದೇ ವಾಯುನ ಜಾಸ್ತಿ ಮಾಡ್ಬೇಕು, ಮೊಮೆಂಟಮ್ ಮಾಡ್ಬೇಕಂದ್ರೆ ಡಾರ್ಕ್ ಬ್ಲೂ ಯೂಸ್ ಮಾಡ್ತೀವಿ. ನೋಡಿಟ್. ಸೊ ಐ ಹೋಪ್ ತಮ್ಮೆಲ್ರಿಗೂ ಈ ವಾಯು ತತ್ವನ ಹೆಚ್ಚು ಮಾಡೋದು ಡಾರ್ಕ್ ಬ್ಲೂ ಇಂದ ಇಂಡಿಗೋ ಕಲರ್, ಕಡು ನೀಲಿ ಬಣ್ಣ. ಅದನ್ನ ಕಡಿಮೆ ಮಾಡೋದು ಆಕಾಶ ನೀಲಿ ಬಣ್ಣ. ಮೊದಲನೇ ಎನರ್ಜಿ ಶೂನ್ಯ, ಶೂನ್ಯದಿಂದ ಸೃಷ್ಟಿಯಾಗೋದು ಆಕಾಶ, ಆಕಾಶದಿಂದ ಸೃಷ್ಟಿಯಾಗೋದು ವಾಯು. ವಾಯು ಅಂದ್ರೆ ಚಲನೆ. ಈ ಚಲಿಸ್ತಾ ಇದ್ರೆ ಏನಾಗುತ್ತೆ? ಬಿಸಿ ಬಂತು. ಸೊ ವಾಯುವಿನಿಂದ ಸೃಷ್ಟಿಯಾಗೋದು ಬೆಂಕಿ, ಫೈರ್ ಅಂತೀವಿ. ಇದರದ್ದು ಎನರ್ಜಿ ಬಂದ್ಬಿಟ್ಟು ಹೀಟ್. ಈ ಹೀಟ್ ಎನರ್ಜಿ ನಮ್ಮ ದೇಹ ಮತ್ತು ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ಅಗ್ನಿ ತತ್ವ ಅಂತ ಹೇಳ್ತೀವಿ ಇದರಲ್ಲಿ, ಆಯುರ್ವೇದದಲ್ಲಿ. ವಾಟ್ ಇಸ್ ಅ ರೂಲ್? ನಮ್ಮ ದೇಹದಲ್ಲಿ ಈ ಅಗ್ನಿಯ ರೂಲ್ ಏನಿರುತ್ತೆ? ಡೆಫಿನೆಟ್ ಆಗಿ ಪ್ರತಿಯೊಂದು ಕಾರ್ಯದಲ್ಲೂ ಈ ಒಂದು ಅಗ್ನಿ ತತ್ವ ನಮ್ಮ ದೇಹ ಮತ್ತು ಮನಸ್ಸಿನಲ್ಲಿ ಬೇಕಾಗುತ್ತೆ. ಇದನ್ನ ನಮ್ಮ ದೇಹದಲ್ಲಿ ಆ ಒಂದು ಎನರ್ಜಿನ ಹುಟ್ಟಾಕಂತ ಆ ಒಂದು ಅಗ್ನಿ ತತ್ವನ ಹುಟ್ಟಾಕೋದು ಯಾರಪ್ಪ ಅಂತಂದ್ರೆ ಇಟ್ಸ್ ಅ ಲಿವರ್, ಇಟ್ಸ್ ಅ ಫೈರ್ ಎಲಿಮೆಂಟ್. ಈ ಫೈರ್ ಎಲಿಮೆಂಟ್ ನ ರೆಪ್ರೆಸೆಂಟ್ ಮಾಡೋದು ಲಿವರ್ ಅಂಡ್ ಗಾಲ್ ಬ್ಲಾಡರ್. ಇದ್ರದ್ದು ಪ್ರೊಜೆಕ್ಷನ್ ಎಲ್ಲಿ ಆಗುತ್ತಪ್ಪ ಅಂತಂದ್ರೆ ಕಣ್ಣಲ್ಲಿ. ಏನೇ ಅಗ್ನಿ ನಿಮ್ ದೇಹದಲ್ಲಿ ಜಾಸ್ತಿ ಆದ್ರೂ ಕಡಿಮೆ ಆದ್ರೂ ಅದು ಎಲ್ಲಿ ಗೊತ್ತಾಗುತ್ತೆ ಅಂದ್ರೆ ಏನಾಗಿ ಕಣ್ಣಿನಲ್ಲಿ. ಯಾವ ಎಂಡೋಕ್ರೈನ್ ಗ್ಲ್ಯಾಂಡ್ ಈ ಅಗ್ನಿನ ಮೇಂಟೈನ್ ಮಾಡುತ್ತೆ ಅಂತಂದ್ರೆ ಏನಾಗಿ ಪ್ಯಾಂಕ್ರಿಯಸ್. ಅಗ್ನಿ ತತ್ವನ ನಮ್ಮ ದೇಹದಲ್ಲಿ ಇದು ಮಾಡೋದು ಪ್ಯಾಂಕ್ರಿಯಸ್, ಮೆದೋಜೀರಕಾಂಗ. ಓಕೆ. ಅದೇ ತರ ಯಾವ ಟಿಶ್ಯೂ ಈ ಅಗ್ನಿನ ಇದು ಮಾಡುತ್ತೆ ಅಂದ್ರೆ ಬ್ಲಡ್, ರಕ್ತ ನಿಮ್ಮ ಅಗ್ನಿನ ಹಿಡಿದಿಡುತ್ತೆ. ಸೊ ಇವೆಲ್ಲ ಅಟ್ರಿಬ್ಯೂಟ್ ನಿಮ್ಮನ್ನ ಈ ನಿಮ್ಮ ದೇಹದಲ್ಲಿ ಅಗ್ನಿಯ ಸಂಕೇತ. ವಿಲ್ ಸಿ ಒನ್ ಬೈ ಒನ್. ಓಕೆ. ಸೊ ಇದರಲ್ಲಿ ನಾವು ಎಡಗೈ ತೋರು ಬೆರಳು ತಗೋತೀವಿ. ಇದರಲ್ಲಿ 3 ಲೈನ್ ಇರುತ್ತೆ. ಮೊದಲನೇ ಲೈನು ಗಾಲ್ ಬ್ಲಾಡರ್ ಅಂದ್ರೆ ಈ ವಾತ ಜಾಯಿಂಟ್, ಕಫ ಜಾಯಿಂಟ್ ಬಂದ್ಬಿಟ್ಟು ಲಿವರ್. ಈ ಪಿತ್ತ ಜಾಯಿಂಟ್ ಇರುತ್ತಲ್ವಾ, ಈ ಪಿತ್ತ ಜಾಯಿಂಟ್ 3 ಎಲಿಮೆಂಟ್ ನ ರೆಪ್ರೆಸೆಂಟ್ ಮಾಡುತ್ತೆ. ಒಂದು ರಕ್ತ, ಎರಡನೇದು ಪ್ಯಾಂಕ್ರಿಯಸ್, ಮೂರನೇದು ಬ್ಲಡ್. ರಕ್ತ, ಮೆದೋಜೀರಕಾಂಗ ಮತ್ತು ಇದರದ್ದು ಪ್ರೊಜೆಕ್ಟರಿ ಆರ್ಗನ್ ಬಂದ್ಬಿಟ್ಟು, ಸೆನ್ಸರಿ ಆರ್ಗನ್ ಬಂದ್ಬಿಟ್ಟು ಐಸ್. ಸೊ ಯಾಕೆ ಇದನ್ನ ಲಿವರ್ ಅಲ್ಲಿ ತಗೊಂಡಿದ್ವಿ ಅಂದ್ರೆ ಲಿವರ್ನ ನಾವು ಅಗ್ನಿ ಅಂದ್ರೆ ಯಾವ ಅಗ್ನಿ ಪ್ರೊಡ್ಯೂಸ್ ಆಗುತ್ತೆ ಇಲ್ಲಿ? ಯಕೃತ್ ಅಂತ ಕರಿತೀವಿ ಕನ್ನಡದಲ್ಲಿ. ಇದನ್ನ ಪಿತ್ತ ಜನಕಾಂಗ ಅಂತಾನು ಕರಿತೀವಿ. ಅಂದ್ರೆ ಪಿತ್ತ ಸೆಕ್ರೇಷನ್ ಆಗುತ್ತೆ. ಪಿತ್ತ ಅಂದ್ರೇನೆ ಹೀಟ್. ಸೊ ಈ ಪಿತ್ತ ನಮ್ಮ ದೇಹದಲ್ಲಿ ಬೇಕಾಗಿರ್ತಕ್ಕಂತ ಒಂದು ಫೈರ್ ಅಂದ್ರೆ ಅಗ್ನಿನ ಹುಟ್ಟಾಕುತ್ತೆ. ಇದು ಸುಮಾರು
ಕಾರ್ಯಗಳನ್ನ ಮಾಡುತ್ತೆ. ಎಡಗೈ ತೋರು ಬೆರಳು. ಇದನ್ನ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು, ಯಾವ್ಯಾವ ಇದಕ್ಕೆ ಯೂಸ್ ಮಾಡ್ಬೋದು ಅಂತ ನೋಡೋಣ. ಸೊ ದಟ್ ಈ ಅಗ್ನಿ ಕಡಿಮೆ ಆದ್ರೂನು ಹೆಚ್ಚಾದ್ರೂನು ನೀವು ಟ್ರೀಟ್ಮೆಂಟ್ ಕೊಡ್ಬೇಕು. ಎಡಗೈ ತೋರು ಬೆರಳು, ಗಾಲ್ ಬ್ಲಾಡರ್, ಬ್ಲಡ್, ಪ್ಯಾಂಕ್ರಿಯಸ್ ಮತ್ತೆ ಲೆಫ್ಟ್ ಐ, ಇದು ಲಿವರ್. ಇದನ್ನ ನಾವು ಯಾಕಂದ್ರೆ ಬೇರೆ ಎಲ್ಲಾ ಎಲಿಮೆಂಟ್ಸ್ ಕಂಪೇರ್ ಮಾಡಿದ್ರೆ ಫೈರ್ ಎಲಿಮೆಂಟ್ಗೆ ನಮ್ಮ ದೇಹದಲ್ಲಿ ತುಂಬಾ ತುಂಬಾ ಇಂಪಾರ್ಟೆನ್ಸ್ ಇದೆ. ಆ ಫೈರ್ ಎಲಿಮೆಂಟ್ ಅನ್ನ ನಾವ್ ಹೇಗೆ ಒಂದು ನಮ್ಮ ದೇಹದಲ್ಲಿ ಕಂಟ್ರೋಲ್ ಮಾಡ್ಬೋದು ಅಂತ ನೋಡೋಣ. ಫಸ್ಟ್ ಸ್ಪಿರಿಚುವಲ್ ಆಗಿ ತಗೊಂಡ್ರೆ ಅಂದ್ರೆ ಆಧ್ಯಾತ್ಮ ರೀತಿಯಲ್ಲಿ ಈ ಫೈರ್ ನ ನಾವು ಒಂದು ಗಿಡದಲ್ಲಿ ಹೂವಿಗೆ ಹೋಲಿಸ್ತೀವಿ. ಈ ಹೂವಿನ ಗುಣ ಬಂದ್ಬಿಟ್ಟು ಅದ್ರ ಮಕರಂದನ ದುಂಬಿ ಕೊಡ್ತಾ ಇರುತ್ತೆ, ಅಂದ್ರೆ ಕೊಡೋದು, ಗಿವಿಂಗ್, ಮತ್ತೆ ಅದ್ರದ್ದು ಪೋಲನ್ನ ಶೇರ್ ಮಾಡ್ಕೊಳ್ತತೆ, ಅಂದ್ರೆ ಕೊಡೋದು ಮತ್ತೆ ಶೇರ್ ಮಾಡ್ಕೊಳೋದು. ಸೊ ಅದೇ ತರ ನೀವು ನಿಮ್ಮ ದೇಹದಲ್ಲಿ ಯಾವಾಗ ಅಗ್ನಿ ತತ್ವ ಯಾವಾಗ ಸ್ಟಾರ್ಟ್ ಆಗತ್ತಂದ್ರೆ 12 to 14 years ಈ ಏಜ್ ಅಲ್ಲಿ ನಿಮ್ಮ ಅಗ್ನಿ ನಿಮ್ಮ ದೇಹದಲ್ಲಿ ಸ್ಟಾರ್ಟ್ ಆಗತ್ತೆ. ಯಾವಾಗ ನಿಮ್ಮ ದೇಹದಲ್ಲಿ ಅಗ್ನಿಯ ಒಂದು ಎನರ್ಜಿ ಜಾಸ್ತಿ ಆಗುತ್ತೋ ಅವಾಗ ನಿಮ್ ದೇಹದಲ್ಲಿ ಹಾರ್ಮೋನ್ಸ್ ಪ್ರೊಡಕ್ಷನ್ ಆಗುತ್ತೆ. ಎಲ್ಲಿ ತನಕ ಹಾರ್ಮೋನ್ ಪ್ರೊಡಕ್ಷನ್ ಆಗುತ್ತೆ, ಎಲ್ಲಿ ತನಕ ನಿಮ್ಗೆ ಅಗ್ನಿ ಇರುತ್ತೆ. ಸೊ ನಾರ್ಮಲಿ ಇದು 55ರಿಂದ 60 ವರ್ಷದ ತನಕ ನಿಮ್ಮ ದೇಹದಲ್ಲಿ ಅಗ್ನಿ ಇರುತ್ತೆ. ಸೊ ಅಲ್ಲಿ ತನಕನು ನಿಮ್ಮ ದೇಹದಲ್ಲಿ ಎಲ್ಲಾ ಎಂಡೋಕ್ರೈನ್ ಗ್ಲ್ಯಾಂಡ್ಸ್, ನಿಮ್ಮ ಪಿಟ್ಯೂಟರಿ ಇಂದ ಹಿಡಿದು ಟೆಸ್ಟಿಕಲ್ಸ್ ತನಕ, ಲೇಡೀಸ್ ಅಲ್ಲಿ ಓವರೀಸ್ ತನಕ, ಈ ಮಧ್ಯದಲ್ಲಿ ಥೈರಾಯ್ಡ್ ಬರುತ್ತೆ, ಪ್ಯಾಂಕ್ರಿಯಸ್ ಬರುತ್ತೆ, ಅಡ್ರಿನಲ್ ಬರುತ್ತೆ, ಥೈಮಸ್ ಬರುತ್ತೆ, ಹೈಪೋಥಾಲಮಸ್ ಬರುತ್ತೆ. 7 ಎಂಡೋಕ್ರೈನ್ ಗ್ಲ್ಯಾಂಡ್ಸ್. ಆ 7 ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ನಿಮ್ಮ ದೇಹದಲ್ಲಿ ಉತ್ಪಾದನೆ ಆಗೋದು ಈ ಒಂದು ಹಾರ್ಮೋನ್ಸ್ ಅಗ್ನಿ ತತ್ವದಿಂದ. ಅದು ಬೇರೆ ಬೇರೆ ಅಗ್ನಿ ಅಷ್ಟೇ. ಫಾರ್ ಎಕ್ಸಾಂಪಲ್, ಲಿವರ್ ಮೆರಿಡಿಯನ್ ನಲ್ಲಿ ಲಿವರ್ ಅಲ್ಲಿ ಎನರ್ಜಿ ಚೆನ್ನಾಗಿದ್ರೆ ಪಿಟ್ಯೂಟರಿ ಮತ್ತೆ ಹೈಪೋಥಾಲಮಸ್ ಮತ್ತೆ ಪೀನಿಯಲ್ ಗ್ಲ್ಯಾಂಡ್ ಇವು 3 ಆಕ್ಟಿವ್ ಇರ್ತವೆ. ಕಿಡ್ನಿನಲ್ಲಿ ಫೈರ್ ಚೆನ್ನಾಗಿದ್ರೆ ಟೆಸ್ಟಿಕಲ್ಸ್ ಅಂಡ್ ಓವರೀಸ್ ಅಲ್ಲಿ ಫೈರ್ ಚೆನ್ನಾಗಿರುತ್ತೆ. ಇಲ್ಲ ನಿಮ್ ಹೊಟ್ಟೆನಲ್ಲಿ ಜಠರಾಗ್ನಿ ಸ್ಟ್ರಾಂಗ್ ಇತ್ತು ಅನ್ಕೊಳ್ಳಿ, ಪ್ಯಾಂಕ್ರಿಯಸ್ ಎನರ್ಜಿ ಚೆನ್ನಾಗಿರುತ್ತೆ. ಇಲ್ಲ ನಿಮ್ಮ ಲಂಗ್ಸ್ ಅಲ್ಲಿ ಎನರ್ಜಿ ಚೆನ್ನಾಗಿತ್ತು ಅನ್ಕೊಳ್ಳಿ, ನಿಮ್ಮ ಅಡ್ರಿನಲ್ ಚೆನ್ನಾಗಿರುತ್ತೆ. ಅದೇ ತರ ನಿಮ್ಮ ದೇಹದಲ್ಲಿ ಹಾರ್ಟ್ ಎನರ್ಜಿ ಚೆನ್ನಾಗಿದ್ರೆ ಥೈಮಸ್ ಚೆನ್ನಾಗಿರುತ್ತೆ ಅಂಡ್ ಥೈರಾಯ್ಡ್ ಚೆನ್ನಾಗಿರುತ್ತೆ. ನೋಡಿ, ಒಂದೊಂದಕ್ಕೂ ಒಂದೊಂದು ಎನರ್ಜಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಟೋಟಲಿ 7 ಎಂಡೋಕ್ರೈನ್ ಗ್ಲ್ಯಾಂಡ್ಸ್. ಆ 7 ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಒಂದು ತತ್ವದ ಮೇಲೆ ಆಧಾರವಾಗಿರುತ್ತೆ. ಅದು ಯಾವ್ದಪ್ಪ ಅಂದ್ರೆ ಅಗ್ನಿ ತತ್ವ. ಇವಾಗ ಹೇಳಿ, ನಿಮ್ಮ ಒಟ್ಟು ಜೀವನ ಎದ್ರ ಮೇಲೆ ನಿಂತ್ಕೊಂಡಿದೆ? ನಿಮ್ಮ ಒಟ್ಟು ಜೀವನ ಅಗ್ನಿ ಮೇಲೆ ನಿಂತ್ಕೊಂಡಿದೆ. ಕಂಪ್ಲೀಟ್ಲಿ ಅಗ್ನಿ. ಇಟ್ಸ್ ಅ ಫೈರ್ ಎಲಿಮೆಂಟ್. ಈ ಭೂಮಿನ ಒಂದು ಬೆಂಕಿ ಉಂಡೆನೆ, ಅದ್ರ ಮೇಲ್ಮೈ ಆರೋಗ್ಯದ ಅಷ್ಟೇ. ಅದರ ಅರ್ಥ ಭೂಮಿಯ ಗರ್ಭದಲ್ಲಿ ಅತಿ ಹೆಚ್ಚು ಎನರ್ಜಿ ಯಾವ್ದಪ್ಪ ಅಂತ ಅಂದ್ರೆ ಅಗ್ನಿ. ಆ ಬೆಂಕಿ ಕೆಂಡ ಇರುತ್ತಲ್ಲ, ಮೇಲ್ಗಡೆ ಆರಿ ಒಂದು ಬೂದಿ ಬಂದಿರುತ್ತಲ್ಲ, ಆ ತರ ಸೂರ್ಯ ಸಂಪೂರ್ಣ ಅಗ್ನಿ. ನಾವು ಭೂಮಿ ಮೇಲೆ ಇರೋದ್ರಿಂದ ನಮ್ಮ ಮೇಲ್ಮೈ ತಣ್ಣಗಿರ್ಬೋದು, ಬಟ್ ಒಳಗಡೆ ನಾವು ಭೂಮಿಯ ಒಂದು ಅಂಶ ಅಲ್ವಾ, ನಾವು ಒಳಗಡೆ ಭೂಮ್ ಅಂತ ಇರ್ತೀವಿ. ಈ ಬೆಂಕಿನ ನೀವು ಎಷ್ಟು ಚೆನ್ನಾಗಿ ಕಾಪಾಡ್ತಿರೋ ಅಷ್ಟು ಆರೋಗ್ಯ ನಿಮ್ಮದಾಗಿರುತ್ತೆ. ನನ್ ಕೇಳೋದಾದ್ರೆ ನಿಮ್ಮ ಲೈಫ್ ಏನಿದೆಲ್ಲ, ಇಟ್ಸ್ ಅ ಗೇಮ್ ಆಫ್ ಫೈರ್. ಗೇಮ್ ಆಫ್ ಥ್ರೋನ್ಸ್ ತರ ಇಟ್ಸ್ ಅ ಗೇಮ್ ಆಫ್ ಫೈರ್. ಬೆಳಗ್ಗೆಯಿಂದ ಸಂಜೆ ತನಕ ಕ್ಲಿನಿಕ್ ಅಲ್ಲಿ ಇವತ್ತು ಹೆಚ್ಚು ಕಡಿಮೆ ಒಂದು 200 ಪೇಷಂಟ್ಸ್ ನೋಡಿದೆ. ಬೇರೆ ಬೇರೆ ತರ ಬೇರೆ ಬೇರೆ ಎನರ್ಜಿ, ಬೇರೆ ಬೇರೆ ಕಾಯಿಲೆ ಹೇಳ್ತಾ ಬರ್ತಾರೆ. ಬಟ್ ನನ್ ಲೆಕ್ಕಕ್ಕೆ ಇಟ್ಸ್ ಎ ಫೈರ್. ಸೊ ಇಲ್ಲಿ ಥೈರಾಯ್ಡ್, ಇಲ್ಲಿ ಪ್ಯಾಂಕ್ರಿಯಾಸ್, ಇಲ್ಲಿ ಅಡ್ರಿನಲ್, ಇಲ್ಲಿ ಟೆಸ್ಟಿಕಲ್ಸ್ ಅಂಡ್ ಓವರೀಸ್, ಅದೇ ತರ ಇಲ್ಲಿ ಥೈಮಸ್. ಈ ಭಾಗದಲ್ಲಿ ನಿಮಗೆ ಪಿಟ್ಯೂಟರಿ ಮತ್ತೆ ಪೀನಿಯಲ್. ಈ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಗೆ ಪ್ರೈಮರಿಯಾಗಿ ಬೇಕಾಗಿರೋದು ಅಗ್ನಿ. ಇದನ್ನ ನಿಮ್ಮ ದೇಹ ಬೇರೆ ಬೇರೆ ಆರ್ಗನ್ಸ್ ಇಂದ ತಗೊಳುತ್ತೆ. ನೋಡಿ, ಕೆಳಗಡೆ ಇರ್ತಕ್ಕಂಥ ಟೆಸ್ಟಿಕಲ್ಸ್, ಓವರೀಸ್, ಕಿಡ್ನಿ ಮತ್ತೆ ಯುರಿನರಿ ಬ್ಲಾಡರ್ ಕೊಡ್ತವೆ. ಅಡ್ರಿನಲ್ ಬೇಕಾಗಿರ್ತಕ್ಕಂಥ ಎನರ್ಜಿನ ಲಾರ್ಜ್ ಇಂಟೆಸ್ಟೈನ್ ಕೊಡುತ್ತೆ. ಪ್ಯಾಂಕ್ರಿಯಾಸ್ ಬೇಕಾಗಿರೋ ಎನರ್ಜಿನ ಸ್ಟಮಕ್ ಅಂಡ್ ಸ್ಪ್ಲೀನ್ ಕೊಡುತ್ತೆ. ಥೈಮಸ್ ಬೇಕಾಗಿರೋ ಎನರ್ಜಿ ಹಾರ್ಟ್ ಕೊಡುತ್ತೆ. ಥೈರಾಯ್ಡ್ ಬೇಕಾಗಿರೋ ಎನರ್ಜಿ ಹಾರ್ಟ್ ಮತ್ತೆ ಲಿವರ್ ಕೊಡುತ್ತೆ. ಅದೇ ತರ ಪಿಟ್ಯೂಟರಿ ಪೀನಿಯಲ್ ಗ್ಲ್ಯಾಂಡ್ ಗೆ ಲಿವರ್ ಮತ್ತೆ ಯುರಿನರಿ ಬ್ಲಾಡರ್ ಇವೆರಡು ಎನರ್ಜಿ ಕೊಡ್ತವೆ. ನೋಡಿ, ಬೇರೆ ಬೇರೆ ಆರ್ಗನ್ಸ್
ಬೇರೆ ಬೇರೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಗೆ ಏನ್ ಕೊಡುತ್ತೆ? ಏನಿಲ್ಲ, ಅಗ್ನಿ ಕೊಡುತ್ತೆ. ಕಾಂಪ್ಲೆಕ್ಸ್ ಮಾಡ್ಕೊಳೋದ್ ಬೇಡ. ನೀವೇನ್ MBBS ಓದ್ತಾ ಇಲ್ಲ, ಬಯೋಕೆಮಿಸ್ಟ್ರಿ ಏನ್ ಅವಶ್ಯಕತೆ ಇಲ್ಲ. ಅಡ್ರಿನಲ್ ಮತ್ತೆ ಪ್ಯಾಂಕ್ರಿಯಸ್ ಅಲ್ಲಿ ಯಾವ ಒಂದು ಹಾರ್ಮೋನ್ ಬರುತ್ತೆ, ಇನ್ಸುಲಿನ್ ಬರುತ್ತೆ, ಓಕೆ, ಇನ್ನೊಂದ್ ಬರುತ್ತೆ, ಅದೇನ್ ಬೇಕಾಗಿಲ್ಲ. ಇಲ್ಲಿ ನಿಮಗ್ ಬೇಕಾಗಿರೋದಿಷ್ಟೇ. ಇಲ್ಲಿ ಓನರ್ ಯಾರು? ಸ್ಪ್ಲೀನ್ ಅಂಡ್ ಸ್ಟಮಕ್ ಓನರ್. ಮ್ಯಾನೇಜರ್ ಯಾರು? ಪ್ಯಾಂಕ್ರಿಯಸ್. ಅದೇ ತರ ನಿಮ್ಮ ಗೈನಿಕ್ ಎನರ್ಜಿಗೆ ಓನರ್ ಯಾರು? ಕಿಡ್ನಿ ಮತ್ತೆ ಯುರಿನರಿ ಬ್ಲಾಡರ್. ಮ್ಯಾನೇಜರ್ ಯಾರು? ಟೆಸ್ಟಿಕಲ್ಸ್ ಮತ್ತೆ ಓವರೀಸ್. ಈ ಎಲ್ಲಾ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಏನ್ ಮಾಡ್ತವೆ? ಮ್ಯಾನೇಜ್ಮೆಂಟ್ ಮಾಡ್ತವೆ. ಒಂದು ಕಂಪ್ನಿ ಸಕ್ಸಸ್ಫುಲ್ ಆಗೋದಕ್ಕೆ ಡೆಫಿನೆಟ್ಲಿ ಮ್ಯಾನೇಜರ್ ತುಂಬಾ ಇಂಪಾರ್ಟೆಂಟ್. ಮ್ಯಾನೇಜರ್ ಇಲ್ಲ ಅಂದ್ರೆ ಡೇ ಟು ಡೇ ಕೆಲಸಗಳು ಆಗೋದೇ ಇಲ್ಲ. ಯಾರು ಏನ್ ಕೆಲಸ ಮಾಡಿದ್ದಾರೆ, ಏನ್ ಕೆಲಸ ಮಾಡಿಲ್ಲ, ಅದೆಲ್ಲದಕ್ಕೆ ಜವಾಬ್ದಾರಿ ಯಾರು? ಮ್ಯಾನೇಜರ್. ಅದೇ ತರ ನಿಮ್ಮ ದೇಹದಲ್ಲಿ ಈ ಎಲ್ಲಾ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ತುಂಬಾ ಇಂಪಾರ್ಟೆಂಟ್. ಯಾಕೆ? ಡೇ ಟು ಡೇ ಮ್ಯಾನೇಜ್ಮೆಂಟ್. ನಿಮ್ಮ ಟೆಂಪರೇಚರ್ ಹೀಟ್ ಆಗಿರ್ಬೇಕಾ, ಬಾಡಿ ಕೋಲ್ಡ್ ಆಗಿರ್ಬೇಕಾ, ಚಿಲ್ ಆಗಿರ್ಬೇಕಾ, ತುಂಬಾ ಬಿಸಿ ಬಿಸಿ ಹಾಟ್ ಫ್ಲಾಶಸ್ ಆಗ್ಬೇಕಾ, ಆ ಎಲ್ಲಾ ಟೆಂಪರೇಚರ್ ನ ಕಂಟ್ರೋಲ್ ಮಾಡೋದು ಥೈರಾಯ್ಡ್. ಬಟ್ ಆ ಥೈರಾಯ್ಡ್ ಗೆ ಎನರ್ಜಿ ಕೊಡೋರು ಯಾರು? ಲಿವರ್ ಅಂಡ್ ಹಾರ್ಟ್. ಅದೇ ತರ ನೀವು ಊಟ ಮಾಡ್ತೀರಾ, ಬ್ಲಡ್ ಶುಗರ್ ಜಾಸ್ತಿ ಆಗ್ಬೇಕು, ಕಡಿಮೆ ಆಗ್ಬೇಕು, ಬ್ಯಾಲೆನ್ಸ್ ಆಗ್ಬೇಕು, ಅದನ್ನೆಲ್ಲ ಮೇಂಟೈನ್ ಮಾಡೋರು ಯಾರು? ಪ್ಯಾಂಕ್ರಿಯಸ್. ಆ ಪ್ಯಾಂಕ್ರಿಯಸ್ ಗೆ ಒಂದು ಫೈರ್, ಒಂದು ಅಗ್ನಿ ಕೊಡೋದು ಯಾರು? ಸ್ಪ್ಲೀನ್ ಅಂಡ್ ಸ್ಟಮಕ್. ಇವತ್ತು ಒಂದು ಮೈಕ್ರೋ ಮ್ಯಾನೇಜ್ಮೆಂಟ್ ಅಲ್ಲಿ ನಾವು ದೇಹನ ಕುಯ್ದ್ಬಿಟ್ಟು ನೋಡ್ತೀವಿ, ಕೆಮಿಕಲ್ ಚೆಕ್ ಮಾಡ್ತೀವಿ, ಸ್ಕ್ಯಾನ್ ಮಾಡ್ತೀವಿ. ಸೈನ್ಸ್ ಅದ್ಭುತವಾಗಿ ಬೆಳೆದಿದೆ, ನೋ ಡೌಟ್. ಬಟ್ ಈ ಒಂದು ರಿಲೇಶನ್ಶಿಪ್ ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾವು ಸೋತಿದ್ದೀವಿ. ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ರಿಲೇಶನ್ಶಿಪ್. ನಾವೆಲ್ಲರೂ ಹೇಗೆ ಅಂದ್ರೆ ಮ್ಯಾನೇಜರ್ ನೋಡ್ತಾ ಇದೀವಿ, ದಿನ ಮ್ಯಾನೇಜರ್ ನೋಡಿ ಅವರೇ ಓನರ್ ಅನ್ಕೊಂಡ್ಬಿಟ್ಟಿದೀವಿ. ಯಾಕಂದ್ರೆ ಮ್ಯಾನೇಜರ್ ಡೇ ಟು ಡೇ ಕೆಲಸ ಮಾಡ್ತಾನಲ್ವಾ, ಮ್ಯಾನೇಜರೇ ಓನರ್. ಬಟ್ ಆ ಮ್ಯಾನೇಜರ್ಗೆ ಸಂಬಳ ಕೊಡೋರು, ಮ್ಯಾನೇಜರ್ನೇ ಕಂಟ್ರೋಲ್ ಮಾಡೋದು ಇನ್ನೊಬ್ಬ ಇದ್ದಾರೆ. ಯಾರವರು? ಇಟ್ಸ್ ಯುವರ್ ವೈಟಲ್ ಆರ್ಗನ್ಸ್. ನೀವು ನೋಡಿ, ಎಲ್ಲಾ 7 ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ನಿಮ್ ದೇಹದಲ್ಲಿ ಕಟ್ ಮಾಡಿ ತೆಗೆದ್ರು ನೀವು ಬದುಕ್ತೀರಲ್ವಾ? ಹೇಗೆ? ಸಿಂಪಲ್. ಟೈಪ್ 1 ಡಯಾಬಿಟಿಸ್ ಆಗುತ್ತೆ, ಕಂಪ್ಲೀಟ್ ಪ್ಯಾಂಕ್ರಿಯಸ್ ವರ್ಕ್ ಮಾಡಲ್ಲ, ಇನ್ಸುಲಿನ್ ತಗೋತಾರೆ. ಕೆಲವರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಆಗುತ್ತೆ, ಕಂಪ್ಲೀಟ್ ಕಟ್ ಮಾಡಿ ತೆಗೆದು ಬಿಡ್ತಾರೆ, ಅವ್ರಿಗೆ ಥೈರಾಕ್ಸಿನ್ ಕೊಡ್ತಾರಲ್ವಾ? ಅದೇ ತರ ಓವರೀಸ್ ಅಲ್ಲಿ ಏನಾದ್ರು ಸಿಸ್ಟ್ ಆಗ್ತಾ ಇತ್ತು, ಫೈಬ್ರಾಯ್ಡ್ಸ್ ಆಗ್ತಾ ಇತ್ತು, ತೆಗೆದು ಬಿಡ್ತಾರೆ ಅದನ್ನ, ಅಲ್ವಾ? ಸೊ ಅದೇ ತರ ಕೆಲವೊಂದ್ಸತಿ ಟೆಸ್ಟಿಕಲ್ಸ್ ಅಲ್ಲಿ ಕ್ಯಾನ್ಸರ್ ಆಗಿರುತ್ತೆ, ಅದನ್ನ ಕಟ್ ಮಾಡಿ ತೆಗಿತಾರೆ. ಸೊ ಇವತ್ತು ಸೈನ್ಸ್ ಎಷ್ಟು ಅದ್ಭುತವಾಗಿ ಮುಂದುವರೆದಿದೆ ಅಂತಂದ್ರೆ, ನಿಮ್ಮ ಎಲ್ಲಾ 7 ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಏನ್ ಫಂಕ್ಷನ್ ಮಾಡುತ್ತೋ, ಏನ್ ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡುತ್ತೋ, ಏನ್ ಕೆಮಿಕಲ್ಸ್ ಪ್ರೊಡ್ಯೂಸ್ ಮಾಡುತ್ತೋ, ಅದನ್ನ ನಾವು ಆರ್ಟಿಫಿಷಿಯಲ್ ಆಗಿ ಸಿಂಥಸಿಸ್ ಮಾಡಿ ಕೊಡ್ತೀವಿ. ಇದು ವರ್ಕ್ ಆಗುತ್ತೆ. ಸುಮಾರು ಜನ ಟೈಪ್ 1 ಡಯಾಬಿಟಿಸ್ ಗೆ ಡೈಲಿ 3 to 4 ಟೈಮ್ಸ್ ಇನ್ಸುಲಿನ್ ತಗೋತಾರೆ, ಚೆನ್ನಾಗಿದ್ದಾರೆ, ದೇ ಆರ್ ಡೂಯಿಂಗ್ ಗುಡ್. ಥೈರಾಯ್ಡ್ ಮಾತ್ರೆ ಸುಮಾರು ಜನ ತಗೋತಾ ಇದ್ದಾರೆ, ಥೈರಾಯ್ಡ್ ಮಾತ್ರೆನ, ದೇ ಆರ್ ಡೂಯಿಂಗ್ ಗುಡ್. ಥೈರಾಯ್ಡ್ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂತ ಒಂದು ಥೈರಾಕ್ಸಿನ್ ಹಾರ್ಮೋನ್ ಜನರೇಟ್ ಮಾಡ್ತಾ ಇಲ್ಲ, ಅದನ್ನ ನೀವು ಆರ್ಟಿಫಿಷಿಯಲ್ ಆಗಿ ಕೊಡ್ತಾ ಇದ್ದೀರಾ. ತಪ್ಪೇನಿದೆ? ಫೈನಲಿ ನೀವು ಹೆಲ್ತಿ, ಆರೋಗ್ಯವಾಗಿದ್ದೀರಾ, ಡೇ ಟು ಡೇ ಆಕ್ಟಿವಿಟಿ ಮಾಡ್ತಾ ಇದ್ದೀರಾ, ಚೆನ್ನಾಗಿದ್ದೀರಾ, ಸೂಪರ್. ಬಟ್ ದೆರ್ ಇಸ್ ಎ ವೇ. ನಿಮಗೆ ಇನ್ನೊಂದು ದಾರಿ ಇದೆ. ನಿಮ್ಮ ಎಲ್ಲಾ 7 ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಹಾಳಾಗಿದ್ರು, ರಿಪೇರಿ ಬಂದಿದ್ರು, ಸರಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೂ, ಇವಾಗ ನೀವು ಒಂದು ಕೆಮಿಕಲ್ ಸಪ್ಲಿಮೆಂಟ್ಸ್ ತಗೋತಾ ಇದ್ದೀರಾ, ಟೆಂಪರರಿ ಆಗಿ ಅದನ್ನ ಟ್ರಿಗರ್ ಮಾಡ್ತಾ ಇದ್ದೀರಾ, ದಟ್ಸ್ ಗುಡ್, ಮಾಡಿ. ಬಟ್ ಈ ಒಂದು ಕಲರ್ ಥೆರಪಿನಲ್ಲಿ ನಿಮ್ಗೆ ಇನ್ನೊಂದು ಹೇಳ್ಕೊಡ್ತೀವಿ. ಏನು? ಇಟ್ಸ್ ವೆರಿ ಸಿಂಪಲ್. ನೀವೆಲ್ರು ಯಾವುದೇ ಒಂದು ಎಂಡೋಕ್ರೈನ್ ಗ್ಲ್ಯಾಂಡ್ ವರ್ಕ್ ಆಗಿಲ್ಲ ಅಂತಂದ್ರೆ ಅದ್ರದ್ದು ಮಾಸ್ಟರಿ ಟ್ರೀಟ್ ಮಾಡಿ. ಅದ್ರದ್ದು ವೈಟಲ್ ಆರ್ಗನ್ ಯಾರು ಕಂಟ್ರೋಲ್ ಮಾಡ್ತಾರೋ ಅವ್ರಿಗೆ ಟ್ರೀಟ್ ಮಾಡಿ. ಅದ್ಭುತವಾದ ರಿಸಲ್ಟ್ ಇರುತ್ತೆ ನಿಮ್ಗೆ, ಸೂಪರ್ ರಿಸಲ್ಟ್. ಡೇ ಟು ಡೇ ಅಲ್ಲಿ ಡೈಲಿ 100 ಪೇಷಂಟ್ ಅಲ್ಲಿ ಅದ್ಭುತವಾದ ರಿಸಲ್ಟ್ಸ್ ನಾನು ನೋಡ್ತಾ ಇದ್ದೀನಿ. ನೀವು ಇದನ್ನ ಮಾಡಬಹುದು. ವೆರಿ ಸಿಂಪಲ್ ಅಂಡ್ ಮೋರ್ ಎಫೆಕ್ಟಿವ್. ಹೇಗ್ ಮಾಡೋದು? ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮಲ್ಲಿ ಯಾರಿಗಾದ್ರೂ ಲೆಟ್ಸ್ ಟೇಕ್ ಡಯಾಬಿಟಿಸ್ ಇದೆ. ತುಂಬಾ ಜನಕ್ಕೆ ಇವತ್ತು ಡಯಾಬಿಟಿಸ್ ಇದೆ. ಅದಕ್ಕೆ ಡಯಾಬಿಟಿಸ್ಗೆ ಮೇನ್ ಕಾರಣ ಏನಪ್ಪಾ ಅಂದ್ರೆ ಪ್ಯಾಂಕ್ರಿಯಸ್ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ, ಕರೆಕ್ಟಾ? ಸೊ ಪ್ಯಾಂಕ್ರಿಯಸ್ ಅನ್ನೋದು ಈ ತರ ಒಂದು ನಿಮ್ಮ ಸ್ಟಮಕ್ ಕೆಳಗಡೆ ಇರುತ್ತೆ, ಈ ಸ್ಟಮಕ್ ಮೇಲ್ಗಡೆ ಇನ್ನೊಂದು ಆರ್ಗನ್ ಇರುತ್ತೆ, ಅದ್ರ ಹೆಸರು ಸ್ಪ್ಲೀನ್. ಇವತ್ತು ನಿಮ್ಮ ಪ್ಯಾಂಕ್ರಿಯಸ್ ಅಲ್ಲಿ ಅಗ್ನಿ ತತ್ವ ಕಡಿಮೆ ಆಗಿದೆ. ಬಿಕಾಸ್ ನಿಮ್ಮ ಪ್ಯಾಂಕ್ರಿಯಸ್ ಅಲ್ಲಿ ಅಗ್ನಿ ಕಡಿಮೆ ಆಗಿರೋದ್ರಿಂದ ಪ್ಯಾಂಕ್ರಿಯಸ್ ಫಂಕ್ಷನ್ ಮಾಡೋದಕ್ಕೆ ನಿಮ್ಗೆ ಅಗ್ನಿ ಸಿಗ್ತಾ ಇಲ್ಲ. ಹಾಗಾಗಿ ಇದ್ರದ್ದು ಫಂಕ್ಷನಲ್ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ. ಯಾವುದೇ ಆರ್ಗನ್ ಫಂಕ್ಷನ್ ಮಾಡ್ಬೇಕು, ಕೆಲಸ ಮಾಡ್ಬೇಕಂದ್ರೆ ಅದಕ್ಕೆ ಬೇಕಾಗಿರೋದು ಮೋಸ್ಟ್ ಇಂಪಾರ್ಟೆಂಟ್ ಎನರ್ಜಿ ಯಾವುದು ಅಂದ್ರೆ ಅಗ್ನಿ. ಎನಿ ಆರ್ಗನ್, ಎನಿ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಕೆಲಸ ಮಾಡ್ಬೇಕಂದ್ರೆ ಬೇಕಾಗಿರೋದು ಅಗ್ನಿ ತತ್ವ. ಫಾರ್ ಎಕ್ಸಾಂಪಲ್, ನಿಮ್ಮ ಸ್ಟಮಕ್ ಅಲ್ಲಿ ಅಗ್ನಿ ಕಡಿಮೆ ಆಯ್ತು, ಏನಾಗುತ್ತೆ? ಹಸಿವು ಕಮ್ಮಿ ಆಗುತ್ತೆ, ಹಂಗರ್ ಕಡಿಮೆ ಆಗುತ್ತೆ, ನೀವು ಜಾಸ್ತಿ ಊಟ ಮಾಡಲ್ಲ. ಯಾಕೆ ಹೇಳಿ?
ಅಗ್ನಿಯ ಒಂದು ಗುಣ ಏನಪ್ಪಾ ಅಂದ್ರೆ ಏನಾಗಿ ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಪರಿವರ್ತನೆಗೊಳಿಸೋದು. ಏನನ್ನ ಪರಿವರ್ತನೆಗೊಳಿಸುತ್ತೆ? ನೀವು ಬೇಳೆ ಕಾಳುಗಳು ತಿಂದಿದ್ರೆ ಅಮೈನೋ ಆಸಿಡ್ ಆಗಿ ಕನ್ವರ್ಟ್ ಮಾಡುತ್ತೆ. ನೀವೇನಾದ್ರು ಅನ್ನ ತಿಂದ್ರೆ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. ನೀವೇನಾದ್ರು ಆಯಿಲ್ ತಿಂದ್ರೆ ಫ್ಯಾಟಿ ಆಸಿಡ್ ಆಗಿ ಕನ್ವರ್ಟ್ ಮಾಡುತ್ತೆ. ನೀವೇನಾದ್ರು ಫ್ರೂಟ್ಸ್ ವೆಜಿಟೇಬಲ್ಸ್ ತಿಂದ್ರೆ ಅದರಲ್ಲಿ ಇರ್ತಕ್ಕಂಥ ಮಿನರಲ್ಸ್, ಪ್ರೋಟೀನ್ಸ್, ವಿಟಮಿನ್ಸ್ ಅದನ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡಿ ಕೊಡುತ್ತೆ. ಸೊ ದಿಸ್ ಈಸ್ ಅ ಟ್ರಾನ್ಸ್ಫಾರ್ಮೇಶನ್, ಪರಿವರ್ತನೆಗೊಳಿಸೋದು. ಆ ಟ್ರಾನ್ಸ್ಫಾರ್ಮೇಶನ್ ನ ನಿಮ್ಮ ದೇಹದಲ್ಲಿ ಬೇರೆ ಬೇರೆ ಅಂಗಗಳು ಬೇರೆ ಬೇರೆ ವೇನಲ್ಲಿ ಮಾಡ್ತವೆ. ಒಂದು ಬೆಂಕಿ ಉರಿತಾ ಇರ್ತತೆ, ನೀರ್ ಚೆಲ್ಲಿ ಅದು ಆವಿ ಆಗುತ್ತೆ. ತುಂಬಾ ಬೆಂಕಿ ಇದ್ದಾಗ ನೀರು ಏನಾಯ್ತು, ಅಲ್ಲಿ ಸ್ಟೀಮ್ ಆಯ್ತು, ಹಬೆ ಆಯ್ತು. ಆ ಉರಿಯೋ ಬೆಂಕಿಗೆ ಒಂದು ಕೋಳಿ ಕಟ್ ಮಾಡಿ ಹಾಕಿ ಫ್ರೈ ಆಗುತ್ತೆ. ನಿಮ್ ಗ್ಯಾಸ್ ಉರಿತಾ ಇರ್ತೈತೆ, ಅದ್ರ ಮೇಲೆ ಒಂದು ಕುಕ್ಕರ್ ಇಟ್ಟು ಅಕ್ಕಿ ಹಾಕಿ ಅನ್ನ ಆಗುತ್ತೆ. ಈ ಎಲ್ಲಾ ಟ್ರಾನ್ಸ್ಫಾರ್ಮೇಶನ್ ಮಾಡ್ತಿರೋರು ಯಾರು ಅಂತಂದ್ರೆ ಅಗ್ನಿ. ಅನ್ನನ್ ಮಾತ್ರ ಬೇಯಿಸ್ತಾ ಇಲ್ಲ, ನಿಮ್ಮನ್ನು ಬೇಯಿಸುತ್ತೆ. ನೀವು ಚಿಕ್ಕವರಿದ್ರಿ, ದೊಡ್ಡವರಾದ್ರಿ, ಏಜ್ ಆಯ್ತು, ಓಕೆ, ಮುದುಕರಾದ್ರಿ, ಲೈಕ್ ದಟ್. ಈ ಟ್ರಾನ್ಸ್ಫಾರ್ಮೇಶನ್ ಒಂದ್ ಏಜ್ ಇಂದ ಇನ್ನೊಂದ್ ಏಜ್ಗೆ ಟ್ರಾನ್ಸ್ಫರ್ ಆಗೋದು ಇದರಿಂದ ಅಂದ್ರೆ ಅಗ್ನಿಯಿಂದ. ಅಗ್ನಿ ಕಡಿಮೆ ಇತ್ತು ಅನ್ಕೊಳ್ಳಿ, ಅವಾಗ ಏನಾಗ್ತಾರೆ ಹೇಳ, ಅವ್ನ್ಗೆ ನೋಡ್ತಿದ್ದೀನಿ 20 ವರ್ಷದಿಂದ ಹಂಗೆ ಇದಾನೆ ಅವನು. ಅದಕ್ಕೆ ಹೇಳ್ತಾರೆ ಹುಟ್ಟೋರಿಗೆ ಅಣ್ಣ ಬೆಳೆಯರಿಗೆ ತಮ್ಮ ಅಂತ. ಕೆಲವ್ರು ಏಜ್ ಆದಂಗೆ ಕಾಣಿಸಲ್ಲ, ಯಾಕೆ ಅಂದ್ರೆ ಅಗ್ನಿ ಕಡಿಮೆ ಇರುತ್ತೆ. ಕೆಲವ್ರಿಗೆ ಅಗ್ನಿ ತುಂಬಾ ಜಾಸ್ತಿ ಇರುತ್ತೆ. ಎಷ್ಟು ಜಾಸ್ತಿ ಇರುತ್ತೆ ಗೊತ್ತಾ? 40 ವರ್ಷಕ್ಕೆ ಎಲ್ಲ ತಲೆ ಕೂದಲೆಲ್ಲ ಹೋಗ್ಬಿಡ್ತಾವೆ. ಅವಾಗ ಅವರು 60 ವರ್ಷದ ಏಜ್ಡ್ ಪರ್ಸನ್ ತರ ಕಾಣ್ತಾರೆ. ಇದಕ್ಕೆಲ್ಲ ಕಾರಣ ಅಗ್ನಿ. ಸೊ ಇವಾಗ ಹೇಳಿ, ನಿಮ್ಮ ಪ್ಯಾಂಕ್ರಿಯಾಸ್ ಆಗಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ನೀವು ಟ್ರೀಟ್ಮೆಂಟ್ ಮಾಡ್ಬೇಕಾಗಿರೋದು ಯಾರಿಗೆ? ನೀವು ಟ್ರೀಟ್ಮೆಂಟ್ ಮಾಡ್ಬೇಕಾಗಿರೋದು ವೈಟಲ್ ಆರ್ಗನ್ಸ್ಗೆ. ಯಾರಿಗೆ? ಸ್ಟಮಕ್ ಮತ್ತೆ ಸ್ಪ್ಲೀನ್, ಮತ್ತೆ ಇನ್ನೊಂದು ಲಿವರ್ ಅಂಡ್ ಗಾಲ್ ಬ್ಲಾಡರ್. ಈ ಒಂದು ಮಿಡಲ್ ವಾರ್ಮರ್ ಅಂತ ಕರಿತೀವಿ. ಒಕ್ಕಳು ಮೇಲ್ಗಡೆ ಮತ್ತು ಒಕ್ಕಳು ಮೇಲ್ಗಡೆ ಮತ್ತು ನಿಮ್ಮ ಎದೆ ಕೆಳಗಡೆ, ಈ ಏರಿಯಾನ ನಾವು ಮಿಡಲ್ ವಾರ್ಮರ್ ಅಂತ ಕರಿತೀವಿ. ಈ ಮಿಡಲ್ ವಾರ್ಮರ್ ಅಲ್ಲಿ ಯಾವ ಅಂಗಗಳು ಬರ್ತವೆ? ಪ್ಯಾಂಕ್ರಿಯಾಸ್ ಜೊತೆಗೆ ಲಿವರ್ ಬರುತ್ತೆ, ಸ್ಪ್ಲೀನ್ ಬರುತ್ತೆ, ಸ್ಟಮಕ್ ಬರುತ್ತೆ ಅಂಡ್ ಗಾಲ್ ಬ್ಲಾಡರ್. ಇವು 4 ಎನರ್ಜಿ ಬರ್ತವೆ. ಅದೇ ಒಕ್ಕಳು ಕೆಳಗಡೆ ಸಣ್ಣ ಕರಳು, ದೊಡ್ಡ ಕರಳು ಮತ್ತೆ ಕಿಡ್ನಿ ಅವೆಲ್ಲ ಬರ್ತವೆ. ಸೊ ನಿಮ್ಮಲ್ಲಿ ಏನಾದ್ರೂ ಯಾರಿಗಾದ್ರೂ ಡಯಾಬಿಟಿಸ್, ಅದು ನಾವೇ ಕೊಟ್ಟಿರೋದು ಹೆಸರು, ಅಲ್ಲಿ ಡಯಾಬಿಟಿಸ್ ಬಂದಿದೆ ಅಂತಂದ್ರೆ ನಿಮ್ಗೆ ಅಗ್ನಿ ಹೆಚ್ಚುನೂ ಆಗಿರ್ಬೋದು, ಇಲ್ಲ ಅಗ್ನಿ ಕಡಿಮೆನೂ ಆಗಿರ್ಬೋದು. ಎರಡೂ ಅವಕಾಶಗಳಿದೆ. ಹೆಂಗ್ ಗೊತ್ತಾಗುತ್ತೆ? ಡಯಾಬಿಟಿಸ್ ಬಂದು ವೇಟ್ ಲಾಸ್ ಆಗಿದ್ದಾರೆ ಅನ್ಕೊಳ್ಳಿ, ಅಗ್ನಿ ಜಾಸ್ತಿ ಆಗಿದೆ. ಅಗ್ನಿ ಕಡಿಮೆ ಆದ್ರೂ ಆಗುತ್ತೆ, ಬಟ್ ನನ್ ಪ್ರಕಾರ ನಾನ್ ಕ್ಲಿನಿಕಲ್ ನೋಡ್ತೀನಲ್ವಾ, ತುಂಬಾ ಜನಕ್ಕೆ ಯಾವಾಗ ಬಂತು ನಿಮಗೆ, ಯಾವಾಗ ಡಯಾಬಿಟಿಸ್ ಬಂತು ಅಂತ ಕೇಳ್ತೀನಿ. ಅವ್ರು ಹೇಳ್ತಾರೆ, ನಾನು ಆಫೀಸಲ್ಲಿ ಇರ್ಬೇಕಾದ್ರೆ ಕೂತ್ಕೊಂಡು AC ನಲ್ಲೇ ಕೆಲಸ ಮಾಡ್ಕೊಂಡಿರ್ತಿದ್ದೆ, ಮನೆಗೆ ಹೋಗಿ ಕೂತ್ಕೊಂಡು ಇರ್ತಿದ್ದೆ. ಆ AC ರೂಮ್, ಮನೆಯಲ್ಲಿ AC, ಆಫೀಸ್ ನಲ್ಲಿ AC. ಏನಾರು ವಾಕಿಂಗ್ ಜಾಗಿಂಗ್ ಏನಾರು ಮಾಡ್ತಿದ್ದಪ್ಪ, ಎಲ್ಲಿಗೆ ಹೋಗ್ತಿದ್ದಿಲ್ಲ ಸರ್. ಆಫೀಸಿಗೆ ಬರಕ್ಕೆ ಟೈಮ್ ಇಲ್ಲ, ಮನೆಗೆ ಹೋದ್ಮೇಲೆ ಅದು ಇದು ಮತ್ತೆ ಕೆಲ್ಸಗಳು, ಮತ್ತೆ ಲಾಗಿನ್ ಆಗ್ಬೇಕು. ಸೊ ಯಾರಿಗೆಲ್ಲ ಫಿಸಿಕಲ್ ಆಕ್ಟಿವಿಟಿ ಟೈಮ್ ಇಲ್ವೋ ಅವ್ರಿಗೆ ಡಯಾಬಿಟಿಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದನ್ನ ಸೆಡೇಟ್ರಿ ಲೈಫ್ ಸ್ಟೈಲ್ ಅಂತ ಕರಿತೀವಿ. ಯಾಕೆ? ಯಾವಾಗ ನಿಮ್ಗೆ ಲೈಫ್ ಸೆಡೇಟ್ರಿ ಆಗುತ್ತೆ, ಫಿಸಿಕಲ್ ಆಕ್ಟಿವಿಟಿ ಮಾಡಲ್ಲ, ಕುಟ್ಟಲ್ಲ, ಬೀಸಲ್ಲ, ರುಬ್ಬಲ್ಲ, ಇವೇನು ಮಾಡಲ್ಲ ಅಲ್ವಾ, ಹೊಗಿಯಲ್ಲ, ತೊಳಿಯಲ್ಲ, ಬಳಿಯಲ್ಲ, ಇವೇನು ಮಾಡಲ್ಲ. ನೀವೆಲ್ಲದಕ್ಕೂ ಮಿಷಿನ್ ಇದಾವೆ. ಸೊ ಯಾವಾಗ ನೀವು ಫಿಸಿಕಲ್ ಆಗಿ ಮೊಮೆಂಟಮ್ ಡೌನ್ ಆಗುತ್ತೋ, ನಿಮ್ಮ ಸ್ಟಮಕ್ ಅಂದ್ರೆ ಜಠರಾಗ್ನಿ ಮತ್ತು ಲಿವರ್ ಅಲ್ಲಿ ಪಿತ್ತಾಗ್ನಿ ಎರಡು ಕಡಿಮೆ ಆಗುತ್ತೆ. ಯಾಕೆ ಸರ್ ಕುತ್ಕೊಂಡಿದ್ರೆ ಯಾಕೆ ಕಡಿಮೆ ಆಗುತ್ತೆ? ನಾನ್ ಹೇಳ್ತಾ ಇಲ್ಲ. ಅಕಾರ್ಡಿಂಗ್ ಟು ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್, ಸ್ಪ್ಲೀನ್, ಸ್ಟಮಕ್, ಲಿವರ್ ಅಂಡ್ ಗಾಲ್ ಬ್ಲಾಡರ್, ಇವು 4 ಮೆರಿಡಿಯನ್ನು ಎಲ್ಲಿ ಇರ್ತವೆ ಅಂದ್ರೆ ಕಾಲಲ್ಲಿ ಇರ್ತವೆ. ಮ್ಯಾಕ್ಸಿಮಮ್ ಪಾಯಿಂಟ್ಸ್ ಲಿವರ್ ಅಲ್ಲಿ 14 ಪಾಯಿಂಟ್ಸ್ ಇದೆ. ಆ 14 ಅಲ್ಲಿ ಹೆಚ್ಚು ಕಡಿಮೆ 10 ರಿಂದ 11 ಪಾಯಿಂಟ್ಸ್ ನಿಮ್ಮ ಕಾಲಿನ ಹೆಬ್ಬೆರಳಿಂದ ತೊಡೆ ಸಂದು ಒಳಗೆ ಮುಗೀತವೆ. ಅದೇ ತರ ಸ್ಟಮಕ್, ಸ್ಪ್ಲೀನ್. ಸೊ ಮ್ಯಾಕ್ಸಿಮಮ್ ಎನರ್ಜಿ, ಮ್ಯಾಕ್ಸಿಮಮ್ ಮೆರಿಡಿಯನ್ಸ್ ನಿಮ್ಮ ಕೈ ಮತ್ತು ಕಾಲುಗಳಲ್ಲೇ ಜಾಸ್ತಿ ಅಕ್ಯುಪಂಚರ್ ಪಾಯಿಂಟ್ಸ್ ಇದಾವೆ. ಅದರ ಅರ್ಥ ತುಂಬಾ ಎನರ್ಜಿ ಪಾಯಿಂಟ್ಸ್, ತುಂಬಾ ಎನರ್ಜಿ ಕೈ ಕಾಲುಗಳಲ್ಲಿ ಇರ್ತದೆ. ಕೈ ಕಾಲುಗಳು ಯಾವಾಗ ನೀವು ಹಿಂಡಿತೀರಾ, ತಿವಿತೀರಾ, ಪ್ರೆಸ್ ಮಾಡ್ತೀರಾ, ಒಗಿತೀರಾ, ರುಬ್ಬುತ್ತೀರಾ, ವಾಕ್ ಮಾಡ್ತೀರಾ, ಸೇರ್ತೀರಾ, ಇದೆಲ್ಲ ಮಾಡಿದಾಗ ಕೈ ಕಾಲುಗಳು ಚಲನೆ ಆಗ್ತವೆ. ಬೆಳಿಗ್ಗೆ ಸಂಜೆ ಸುಮಾರು ಜನ ಹೆಚ್ಚು ಕಡಿಮೆ ಒಂದು 4-5 ಕಿಲೋಮೀಟರ್ ವಾಕ್ ಮಾಡ್ತಾರೆ, ಸ್ಟ್ರೆಚ್ ಮಾಡ್ತಾರೆ, ಯೋಗ ಮಾಡ್ತಾರೆ. ಇವೆಲ್ಲ ಮಾಡಿದಾಗ ಕೈ ಕಾಲುಗಳಲ್ಲಿ ಚಲನೆ ಜಾಸ್ತಿ ಆಗಿ ಅಗ್ನಿ ಉತ್ಪಾದನೆ ಆಗುತ್ತೆ. ನೋಡಿ, ನಿಮ್ಗೆ ಏನಾದ್ರು ಹಸುವಿಲ್ಲ ಅಂದ್ರೆ ಒಂದ್ 3-4 ಕಿಲೋಮೀಟರ್ ವಾಕಿಂಗ್ ಹೋಗಿ ಬನ್ನಿ,
ಏನಾಯ್ತು? ತಿಂದಿದ್ದು ಜೀರ್ಣ ಆಯ್ತು, ಮತ್ತೆ ಹಸ್ವಾಯ್ತು. ಹೇಗೆ? ಯಾವಾಗ ವಾಕ್ ಮಾಡ್ತಿರೋ ಲೆಗ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಸ್ಟಮಕ್ ಮೆರಿಡಿಯನ್ ಪಾಯಿಂಟ್ಸ್ ಆಕ್ಟಿವೇಟ್ ಆಗ್ತವೆ, ಅಗ್ನಿ ಕ್ರಿಯೇಟ್ ಆಗುತ್ತೆ, ಅಗ್ನಿ ಆನ್ ದ ವೇ ಸ್ಟಮಕ್ ರೀಚ್ ಆಗುತ್ತೆ. ಸೊ ಅಗ್ನಿ ಕಡಿಮೆ ಆಗಿರೋದ್ರಿಂದನೇ ನಿಮ್ಗೆ ಹಸ್ವಾಗ್ತಾ ಇಲ್ಲ, ಎಸಿಡಿಟಿ ಆಗ್ತಾ ಇದೆ, ಕಾನ್ಸ್ಟಿಪೇಷನ್ ಆಗ್ತಾ ಇದೆ, ಫೋರ್ತ್ ಯುರಿನೇಷನ್ ಬರ್ತಾ ಇದೆ, ಕಿಡ್ನಿ ಡೌನ್ ಆಗ್ತಾ ಇದೆ, ಪ್ಯಾಂಕ್ರಿಯಸ್ ವರ್ಕ್ ಮಾಡ್ತಿಲ್ಲ. ಇಟ್ಸ್ ಎ ಸೆಡೇಟ್ರಿ ಲೈಫ್ ಸ್ಟೈಲ್, ಬೇರೆ ಏನು ಇಲ್ಲ. ನೀವು ಎಷ್ಟು ಹೊತ್ತು ಬಿಸಿಲಿಗೆ ಎಕ್ಸ್ಪ್ಲೋರ್ ಆಗ್ತಿರೋ, ಬಿಸಿಲು ತಿನ್ಬೇಕು ದೇಹ, ಪ್ಲಸ್ ಕೈ ಕಾಲುಗಳು ಚಲನೆಯಲ್ಲಿರ್ಬೇಕು. ಅವಾಗ ಏನಾಗುತ್ತೆ, ಲಿವರ್, ಗಾಲ್ ಬ್ಲಾಡರ್, ಸ್ಟಮಕ್ ಅಂಡ್ ಸ್ಪ್ಲೀನ್, ಇವು 4 ಮೆರಿಡಿಯನ್ ಅಲ್ಲಿ ಅಗ್ನಿ ಉತ್ಪಾದನೆ ಆಗುತ್ತೆ. ಉತ್ಪಾದನೆ ಹೋಗಿದ್ದು ಎಲ್ಲಿಗೆ ಹೋಗುತ್ತೆ? ಮೆರಿಡಿಯನ್ ಅಲ್ಲಿ ಉತ್ಪಾದನೆ ಆಗಿರೋದೆಲ್ಲ ಈ ಪವರ್ ಗ್ರಿಡ್ಸ್ ಎಲ್ಲ ಎನರ್ಜಿ ಬರುತ್ತೆ, ಅದೆಲ್ಲ ನಮ್ಮ ಬ್ಯಾಟ್ರಿನಲ್ಲಿ ಸ್ಟೋರ್ ಆಗುತ್ತೆ ಅಲ್ವಾ? ಅದೇ ತರ ನಮ್ಮ ಎನರ್ಜಿ ಮೆರಿಡಿಯನ್ಸ್ ಅಂತ ಏನ್ ಕರಿತೀವಿ, ಅವೆಲ್ಲ ಪವರ್ ಗ್ರಿಡ್ಸ್. ಅಲ್ಲಿಂದ ಬಂದಿರೋ ಎನರ್ಜಿ ಎಲ್ಲ ಆರ್ಗನ್ ಅಲ್ಲಿ ಸ್ಟೋರ್ ಆಗುತ್ತೆ. ನಿಮ್ ಕರೆಂಟ್ ಹೋಯ್ತು ಅನ್ಕೊಳ್ಳಿ, ಪವರ್ ಗ್ರಿಡ್ ಅಲ್ಲಿ ಎನರ್ಜಿ ಇಲ್ಲ, ಬ್ಯಾಟ್ರಿಯಿಂದ ಯೂಸ್ ಮಾಡ್ಕೋಬೋತಾನೆ. ಅದೇ ತರ ನೀವು ಇವತ್ತು ವಯಸ್ಕರಾಗಿದ್ದಾಗ, ಯೌವನದಲ್ಲಿದ್ದಾಗ ಒಳ್ಳೆ ಫಿಸಿಕಲ್ ಆಕ್ಟಿವಿಟಿ ಮಾಡಿದ್ರೆ ಆ ಎನರ್ಜಿ ಶಕ್ತಿಯಾಗಿ ಮಾರ್ಪಾಡಾಗಿ ಫೈರ್ ಆಗಿ ಕನ್ವರ್ಟ್ ಆಗಿ ಆರ್ಗನ್ ಅಲ್ಲಿ ಸೇವ್ ಆಗುತ್ತೆ. ನೀವು ಯಾವಾಗೋ 50, 60, 70, 80 ವರ್ಷದಲ್ಲಿ ಓಡಾಡ್ದಂಗ ಕುತ್ಕೊಂಡಿದ್ರು ತಿಂದಿದ್ದು ಜೀರ್ಣ ಆಗುತ್ತೆ, ಪ್ಲಸ್ ಶುಗರ್ ರೈಸ್ ಆಗಲ್ಲ. ಬಟ್ ಇವತ್ತೇನಾಗ್ತಿದೆ ಅಂದ್ರೆ, ಡೇ 1 ಇಂದ ನೀವು ಕೆಲಸ ಮಾಡಲ್ಲ, ಡೇ 1 ಇಂದ ನೀವು ಬಿಸಿಲಿಗೆ ಹೋಗಲ್ಲ, ಡೇ 1 ಇಂದ ನಿಮ್ಗೆ ಅಗ್ನಿ ಡಿಫಿಷಿಯನ್ಸಿ. ಹೇಗೆ ಹೇಳ್ತದೆ ಅಗ್ನಿ ಡಿಫಿಷಿಯನ್ಸಿ ಅಂತ? ಹೇಳ್ತದಿಯಲ್ಲ, ಆರ್ತಿ ತಗೊಂಡ್ರೆ ಉಷ್ಣ, ತೀರ್ಥ ತಗೊಂಡ್ರೆ ಶೀತ. ಹಂಗಿದೀಯ ನೀನ್ ಇವಾಗ. 2 ತುತ್ತು ಜಾಸ್ತಿ ತಿಂದ್ರೆ ಅಜೀರ್ಣ, ಸ್ವಲ್ಪ ಮಳೆ ಬಂತ ಸ್ನೀಸಿಂಗ್, ಕೋಲ್ಡ್. ಸೊ ನಿಮ್ಮ ಅಗ್ನಿ ತತ್ವ ಕಡಿಮೆ ಆಗ್ತಾ ಇದೆ. ಆಕ್ಚುಯಲ್ ಆಗಿ ಅಗ್ನಿ ರೈಸ್ ಆಗೋದು 12ನೇ ವಯಸ್ಸಿಗೆ, ಅದು ಫಾಲ್ ಆಗೋದು 60ನೇ ವಯಸ್ಸಿಗೆ. ಈ 12ರಿಂದ 60 ವರ್ಷದ ತನಕ ನಿಮ್ಗೆ ಯಾವ ಕಾಯಿಲೆನೂ ಬರಬಾರ್ದು. ಬಂದಿಲ್ವಾ, ನಿಮ್ ಅಗ್ನಿ ಸ್ಟ್ರಾಂಗ್ ಇದೆ. ಬಿರಿಯಾನಿ ಕೊಡ್ತೀರಾ, ಗ್ಲುಕೋಸ್ ಆಯ್ತು. ಪಕೋಡ ಕೊಡ್ತೀರಾ, ಫ್ಯಾಟಿ ಆಯಿಲ್ ಕೊಡ್ತೀರಾ, ಫ್ಯಾಟಿ ಆಸಿಡ್ ಆಗುತ್ತೆ. ಮಟನ್, ಚಿಕನ್, ಬೇಳೆಕಾಳು ತಿಂತೀರಾ, ಅದು ಅಮೈನೋ ಆಸಿಡ್ ಆಯ್ತು. ಎವ್ರಿಥಿಂಗ್ ಪರ್ಫೆಕ್ಟ್ ಆಗಿ ಡೈಜೆಸ್ಟ್ ಆಗ್ತಿದೆ. ಆ ಡೈಜೆಷನ್ ಯಾರು ಮ್ಯಾನೇಜ್ ಮಾಡ್ತಿದ್ದಾರೆ? ಎಲ್ಲ ಮ್ಯಾನೇಜರ್ಸ್. ಬಟ್ ಅದಕ್ಕೆ ವೈಟಲ್ ಆಗಿ ಎನರ್ಜಿ ಕೊಡೋದು ಯಾರು? 12 ವೈಟಲ್ ಆರ್ಗನ್ಸ್. ಇವತ್ತು ತುಂಬಾ ಜನಕ್ಕೆ ಅನ್ಕೊಂಡ್ಬಿಟ್ಟಿದ್ರ, ನನಗೇನ್ ಇನ್ನೂ ಡಯಾಬಿಟಿಸ್ ಬಂದಿಲ್ಲ ಬಿಡು, ಬಂದ ನೋಡ್ಕೊಳ. ನನಗೇನ್ ಕೊಲೆಸ್ಟ್ರಾಲ್ ಇಲ್ಲಪ್ಪ, ಮೊನ್ನೆ ಚೆಕ್ ಮಾಡಿದೆ, ನಾರ್ಮಲ್ ಇದ್ದೀನಿ. ನನ್ನೇನ್ ತಲೆ ಕೆಡ್ಸ್ಕೊಳೋದ್ ಬೇಡ. ಪ್ರೋಟೀನ್ ಲೀಕೇಜ್ ಏನಿಲ್ಲ, ಯೂರಿನ್ ಚೆಕ್ ಮಾಡಿಸ್ತೀನಿ, ಎಲ್ಲ ತಿನ್ನೋಣ. ಜನಕ್ಕೆ ಮಿಷನ್ ಕೆಡೋ ತನಕನೂ ಅದ್ರ ಬಗ್ಗೆ ಒಂದು ಗಮನನೇ ಕೊಡಲ್ಲ. ಡಾಕ್ಟರ್ ಹೇಳ್ಬೇಕು, ನೀನ್ ಪ್ರೀ ಡಯಾಬಿಟಿಕ್, ಕೊಲೆಸ್ಟ್ರಾಲ್ ಸ್ವಲ್ಪ ರೈಸ್ ಆಗ್ತಾ ಇದೆ ನೋಡ್ಕೋ, ಕಿಡ್ನಿನಲ್ಲಿ ಚೂರು ಪ್ರೋಟೀನ್ ಲೀಕ್ ಆಗ್ತಿದೆ ನೋಡ್ಕೋ. ಅಲ್ಲಿವರೆಗೂ ನೀವು ಮಿಸ್ಟೇಕ್ ಮಾಡ್ತಾನೆ ಇರ್ತೀರ. ದಟ್ಸ್ ರಾಂಗ್. ನಿಮ್ಮೆಲ್ರಿಗೂ ಅಗ್ನಿ ಅಂದ್ರೆ ಏನು ಅಂತ ಗೊತ್ತಿರ್ಬೇಕು. ನಮ್ಮ ದೇಹದಲ್ಲಿ ಅಗ್ನಿಯ ಪ್ರಾಮುಖ್ಯತೆ ಏನು ಅದು ಗೊತ್ತಿಲ್ಲದೆ ಇನ್ನೊಬ್ಬರಿಗೆ ವಾಸಿ ಮಾಡಕ್ ಆಗಲ್ಲ. ಹಾಗಾಗಿ ನಮ್ಮ 10 ಕಲರ್ಸ್ ಕಲ್ಸ್ಕೊಡ್ತೀನಿ ನಿಮ್ಗೆ. ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಕಲರ್ ಯಾವುದು ಅಂದ್ರೆ ನಾನು ಇದನ್ನ ಹೇಳ್ತೀನಿ, ಸ್ಕೈ ಬ್ಲೂ. ನಿಮ್ ತಾತ ಬಂದಿದ್ರೆ ಅವ್ರಿಗೆ ಇದೇ ಹೇಳ್ತಿದ್ದಿಲ್ಲ, ಇನ್ನೊಂದು ಕಲರ್ ಹೇಳ್ತಿದ್ದೆ. ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡ್ಕೊಂಡು ಸೂರ್ಯನ ಜೊತೆ ಇರ್ತಿದ್ದ, ಅವ್ರಿಗೆ ಈ ಕಲರ್ ಹೇಳ್ತಿದ್ದೀನಿ, ಇವತ್ತು ಈ ಕಲರ್ ಹೇಳ್ತೀವಿ. ಇವತ್ತು ನೋಡಿ, ನಾವೊಂದು ಸ್ಕೆಚ್ ಪೆನ್ ಕೊಡ್ತೀವಿ ಕ್ಲಿನಿಕಲ್ಲಿ. ಇದು ಕಸ್ಟಮೈಸ್ಡ್ ಒನ್, ಹೊರಗಡೆ ಈ ತರ ಸಿಗಲ್ಲ, ಬೇರೆ ಬೇರೆ ಕಲರ್ ಸಿಗುತ್ತೆ. ನಾವು ಯಾಡ್ಜೆಲ್ ಜೊತೆ ಕೊಲಾಬ್ರೇಟ್ ಆಗಿ ಕಸ್ಟಮೈಸ್ ಮಾಡಿಸಿದೀವಿ. ಇದ್ರಲ್ಲಿ ನೋಡಿ, ಸ್ಕೈ ಬ್ಲೂ 2 ಕಲರ್ ಇದೆ, 2 ಸತಿ ಇದೆ, ನೀವು ನೋಡಿರ್ಬೋದು. ಸ್ಕೈ ಬ್ಲೂ ಮತ್ತೆ ಆರೆಂಜ್ ಎರಡೆರಡು ಇಡಿಸಿದೀವಿ, ಮತ್ತೆ ಬ್ಲಾಕ್. ಉದ್ದೇಶ ಇಷ್ಟೇ, ನನಗೆ ಗೊತ್ತು 10ರಲ್ಲಿ 8 ಜನಕ್ಕೆ ಅಗ್ನಿ ಡೌನ್ ಆಗಿದೆ. ನಿಮ್ಗೆ ಸ್ಕೈ ಬ್ಲೂ ಅವಶ್ಯಕತೆ ತುಂಬಾ ಬರುತ್ತೆ, ಹಾಗಾಗಿ 2 ಕಲರ್ ಇಡ್ಸಿದ್ದೀನಿ. ನಮ್ಮ ಎಂಪ್ಲಾಯ್ ಅವರೊಬ್ರು ಯಾರೋ ಇನ್ನೊಂದು ಐಡಿಯಾ ಕೊಟ್ರು, ಸರ್ 2 ಕಲರ್ ಕೊಟ್ಬಿಟ್ರೆ ಅವ್ರು ತುಂಬಾ ಜನ ಯೂಸ್ ಮಾಡ್ತಾರೆ ಸರ್, ಮತ್ತೆ ವಾಪಸ್ ಬರೋದೇ ಇಲ್ಲ ತಗೊಳಕ್ಕೆ, ಹಾಗಾಗಿ ಒಂದೊಂದೇ ಕೊಡಿ ಸರ್ ಅಂದ್ರು. ನಾನು ಹೇಳಿದೆ, ನಾವಿಲ್ಲಿ ಬಿಸ್ನೆಸ್ ಮಾಡ್ತಿಲ್ಲಮ್ಮ, ಜನರಿಗೆ ವಾಸಿ ಆಗೋದು, ತಮಗೆ ತಾವೇ ವಾಸಿ ಆಗೋದು ಹೇಗಂತ ಕಳ್ಸಿಕೊಡ್ತಾ ಇದೀವಿ. ಇದ್ರ ಉದ್ದೇಶ ಅವ್ರು ನಮ್ಮ ಹತ್ರ ವಾಪಸ್ ಬರಬಾರ್ದು. ಇವತ್ತು ಹೆಚ್ಚು ಕಡಿಮೆ 3000 ಜನ ನಾವು ಟ್ರೈನ್ ಮಾಡ್ತಾ ಇದೀವಿ ಕಲರ್ ಥೆರಪಿನಲ್ಲಿ. 3000 ಜನನು ನನ್ನ ಹತ್ರ ವಾಪಸ್ ಬರಬಾರ್ದು ಅಂತಾನೆ ನಾ ಟ್ರೈನಿಂಗ್ ಮಾಡ್ತಿರೋದು.
ಹಾಗಾಗಿ ಡೆಪ್ತ್ ಆಗಿ ಪ್ರತಿಯೊಂದು ಎಂಡೋಕ್ರೈನ್ ಗ್ಲ್ಯಾಂಡ್ಸ್, ಪ್ರತಿಯೊಂದು ಆರ್ಗನ್ಸ್ ಬಗ್ಗೆ ನಿಮ್ಗೆ ನಾಲೆಡ್ಜ್ ಕೊಡ್ತಿರೋದು. ಡೆಫಿನೆಟ್ ಆಗಿ ನಿಮಗೆ ಅಗ್ನಿಯ ಪ್ರಾಮುಖ್ಯತೆ ಗೊತ್ತಾದ್ರೆ ನೀವೆಲ್ಲಾ ಕಾಯಿಲೆನೂ ಈಸಿಯಾಗಿ ವಾಸಿ ಮಾಡ್ತೀರಾ. ನೋಡಿ, ಈ 7 ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗೂ ನಮಗೆ ಪ್ರೈಮರಿ ರಿಕ್ವೈರ್ಮೆಂಟ್ ಅಗ್ನಿ. ಯಾವುದೇ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ನಿಮ್ಮ ದೇಹದಲ್ಲಿ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಅಂದ್ರೆ ನೀವು ಅಲ್ಲಿ ಸ್ಕೈ ಬ್ಲೂ ಕೊಡ್ಬೋದು. ಫಾರ್ ಎಕ್ಸಾಂಪಲ್, ಎಡಗೈ ತೋರು ಬೆರಳು ಮಧ್ಯದ ಜಾಯಿಂಟ್ ಯಾವ ಒಂದು ಎಂಡೋಕ್ರೈನ್ ಗ್ಲ್ಯಾಂಡ್ ರೆಪ್ರೆಸೆಂಟ್ ಮಾಡುತ್ತೆ? ಪ್ಯಾಂಕ್ರಿಯಸ್. ಸೊ ನಾವು ಪ್ಯಾಂಕ್ರಿಯಸ್ಗೆ ಜಸ್ಟ್ ಈ ತರ ರಿಂಗ್ ತರ ಆದ್ರೂ ಆಗ್ಬೋದು, ಇಲ್ಲ ಜಸ್ಟ್ ಈ ತರ ಡಾಟ್ ತರ ಆದ್ರೂ ಆಗ್ಬೋದು. ಸ್ಕೈ ಬ್ಲೂ ಹಾಕಿದಾಗ ಗ್ರೀನ್ ತರ ಕಾಣಿಸುತ್ತೆ, ಬಟ್ ಇಟ್ಸ್ ಸ್ಕೈ ಬ್ಲೂ. ಈ ಕಲರು ನೀವು ಪ್ಯಾಂಕ್ರಿಯಸ್ ಜಾಯಿಂಟ್ ಗೆ ಹಾಕಿದಾಗ ಅದ್ರದ್ದು ಅಗ್ನಿ ಜಾಸ್ತಿ ಆಗುತ್ತೆ. ಯಾವಾಗ ಅಗ್ನಿ ತತ್ವ ಜಾಸ್ತಿ ಆಗುತ್ತೋ ಅದು ಚೆನ್ನಾಗಿ ಕೆಲಸ ಮಾಡುತ್ತೆ. ಬಟ್ ಒಂದ್ ನೆನ್ಪಿಟ್ಕೊಳ್ಳಿ, ನೀವು ಟ್ರೀಟ್ಮೆಂಟ್ ಕೊಟ್ಟಿರೋದು ಮ್ಯಾನೇಜರ್ಗೆ, ಓನರ್ ಎಲ್ಲಿದ್ದಾರೆ? ಲಿವರ್, ಗಾಲ್ ಬ್ಲಾಡರ್, ಸ್ಪ್ಲೀನ್, ಸ್ಟಮಕ್. ಇವ್ರನ್ನ ಸ್ಟ್ರೆಂಥನ್ ಮಾಡದೆ ನೀನು ಪ್ಯಾಂಕ್ರಿಯಸ್ ಒಂದೇ ಸ್ಟ್ರೆಂಥನ್ ಮಾಡಕ್ ಆಗಲ್ಲ. ನೋ ಡೌಟ್, ನೀವು ಪ್ಯಾಂಕ್ರಿಯಸ್ಗೆ ಸ್ಕೈ ಬ್ಲೂ ಕಲರ್ ಹಾಕಿ ಇಲ್ಲ ಬ್ಲಾಕ್ ಕಲರ್ ಹಾಕಿ ಶುಗರ್ ಕಂಟ್ರೋಲ್ ಬರುತ್ತೆ. ಬಟ್ ಅದು ಲಾಂಗ್ ರನ್ ಅಲ್ಲಿ ಕಂಟ್ರೋಲ್ ಆಗಿ ಹಾಗೆ ವಾಸಿ ಆಗ್ಬೇಕು ಅಂತಂದ್ರೆ ನೀವು ಮ್ಯಾನೇಜರ್ ಜೊತೆ ಓನರ್ಗೂ ಟ್ರೀಟ್ಮೆಂಟ್ ಮಾಡಬೇಕು. ಪ್ಯಾಂಕ್ರಿಯಸ್ ನ ಕಂಟ್ರೋಲ್ ಮಾಡೋದು 4 ಮೆರಿಡಿಯನ್ಸ್: ಲಿವರ್, ಗಾಲ್ ಬ್ಲಾಡರ್, ಸ್ಪ್ಲೀನ್, ಸ್ಟಮಕ್. ಅದಕ್ಕೇನ್ ಮಾಡ್ಬೇಕು? ನಿಮ್ಮ ಸ್ಟಮಕ್ ಆರೋಗ್ಯವಾಗಿರ್ಬೇಕು ಅಂತಂದ್ರೆ ಫಸ್ಟ್ ಕೆಟ್ಟದ್ದನ್ನ ತಿನ್ನೋದ್ ಬಿಡ್ಬೇಕು. ಸ್ಟಮಕ್ ಹೆಂಗ್ ಕೆಟ್ಟೋಗುತ್ತೆ? ಸಿಂಪಲ್. ಸ್ಟಮಕ್ ಜೀರ್ಣ ಮಾಡೋದು ಏನನ್ನ ಅಂತಂದ್ರೆ ಕಾರ್ಬೋಹೈಡ್ರೇಟ್ಸ್, ಧಾನ್ಯಗಳು, ದವಸ ಧಾನ್ಯಗಳು. ನೀವು ತಿನ್ನೋ ಅಕ್ಕಿ, ಗೋಧಿ, ರಾಗಿ, ಜೋಳ, ಸಜ್ಜೆ, ನವಣೆ, ಈ ಎಲ್ಲಾ ದವಸ ಧಾನ್ಯಗಳು ಏನಂತ ಕರಿತೀವಿ, ಏಕದಳ ಧಾನ್ಯಗಳು. ಇವೆಲ್ಲವುದು ಆರೋಗ್ಯಪೂರ್ಣವಾಗಿರ್ಬೇಕು, ಪರಿಪೂರ್ಣವಾಗಿರ್ಬೇಕು. ಯಾವುದೇ ರೀತಿ ಇನ್ಕಂಪ್ಲೀಟ್ ಎನರ್ಜಿ ಇರಬಾರ್ದು. ಅದರ ಅರ್ಥ ಪ್ರಕೃತಿ ದತ್ತವಾಗಿರ್ಬೇಕು. ಎಲ್ಲೋ ಬೆಟ್ಟದ ಮೇಲೆ ಹೋಗ್ತೀರಾ, ಅಲ್ಲಿ ಒಂದು, ನಾನು ಇದಕ್ಕೆ ಹೋಗಿದ್ದೆ, ಮೇಘಾಲಯ, ಅಸ್ಸಾಂ, ಮೇಘಾಲಯ, ಅರುಣಾಚಲ್ ಪ್ರದೇಶ್, ಈ ನಾರ್ತ್ ಈಸ್ಟ್ಗೆ ಒಂದ್ಸತಿ ಟೂರ್ಗೆ ಹೋಗಿದ್ದೆ. ಯಾರ್ದೋ ಮದುವೆ ಇತ್ತು, ಮದ್ವೆ ಆದಂಗ ಆಗತ್ತೆ, ಹಂಗ ಓಡಾಡ್ಕೊಂಡ್ ಬಂದಂಗ ಆಗತ್ತೆ ಅಂತ ಹೋಗಿದ್ವಿ ನಾನು ನನ್ನ ಹೆಂಡತಿ. ಅಲ್ಲಿ ಅಸ್ಸಾಂ ಗುವಾಹಟಿಯಿಂದ ತವಾಂಗ್ ಹೋಗಿದ್ವಿ, ಚೈನಾ ಬಾರ್ಡರ್. ಅಲ್ಲಿ ಹೋಗ್ಬೇಕಾದ್ರೆ ತುಂಬಾ ದೊಡ್ಡ ದೊಡ್ಡ ಬೆಟ್ಟಗಳು. ಆ ಬೆಟ್ಟದಲ್ಲಿ ನ್ಯಾಚುರಲ್ ಆಗಿ ಬನಾನಾ, ಯಾವುದು, ಬಾಳೆಹಣ್ಣು. ಅಲ್ಲೆಲ್ಲ ದಾರಿಯಲ್ಲಿ ಹೋಗ್ಬೇಕಾದ್ರೆ ಸುಮ್ನೆ ಒಂದು 50 ರೂಪಾಯಿ ಕೊಟ್ರೆ ಸಾಕು, ಇಷ್ಟು ಕೊಡ್ತಾರೆ. ಯಾಕಂದ್ರೆ ಅವ್ರೇನ್ ಬೆಳೆಯೋದಲ್ಲ ಅಲ್ವಾ, ಅಲ್ಲೇ ಕಾಡಲ್ಲಿ ಹೋಗೋದು, ಕಿತ್ಕೊಂಬಂದು ಅಲ್ಲೇ ರೋಡಲ್ಲಿ ಇಟ್ಟಿರ್ತಾರೆ. ಹಂಗೆ ಇನ್ನು ಸ್ವಲ್ಪ ಮೇಲೆ ಹೋಗ್ತಾ 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 ಬೆಟ್ಟದ ಮೇಲೆ ಮಂಜು ಸ್ಟಾರ್ಟ್ ಆಗತ್ತೆ. ಅಲ್ಲಿ ಆಪಲ್ ನ್ಯಾಚುರಲ್ ಆಗಿರ್ತವೆ. ಸುಮ್ನೆ ಒಂದು 50-100 ರೂಪಾಯಿ ಕೊಟ್ರೆ ಒಂದಿಷ್ಟು ಕೊಡ್ತಾರೆ. ನೀವು ಆ ಬಾಳೆಹಣ್ಣು ತಿನ್ನಿ, ಆ ಆಪಲ್ ತಿನ್ನಿ. ನೀವೇನಾದ್ರು ಶುಗರ್ ಪೇಷಂಟ್ ಆಗಿದ್ರೆ ನಿಮ್ ಶುಗರ್ ಕಂಟ್ರೋಲಿ ಬರುತ್ತೆ, ಶುಗರ್ ರೈಸ್ ಆಗಲ್ಲ. ಅದೇ ಹೇಗೆ? ಅದನ್ನ ನಾವು ಹಾಳು ಮಾಡಿಲ್ಲ, ಜೆನೆಟಿಕಲಿ ಮಾಡಿಫೈಡ್ ಮಾಡಿಲ್ಲ, ಹೈಬ್ರಿಡ್ ಮಾಡಿಲ್ಲ, ಪ್ರಕೃತಿ ದತ್ತವಾಗಿ ನಿಮಗೆ ಸಿಗ್ತಾ ಇದೆ. ಆಕ್ಚುಲಿ ನಿಮ್ಮ ಸ್ಪ್ಲೀನ್ ಅಂಡ್ ಸ್ಟಮಕ್ ಎನರ್ಜಿ ಯಾವಾಗ ಅದ್ಭುತವಾಗಿ ಇರುತ್ತೆ ಅಂದ್ರೆ ಅದಕ್ಕೆ ಸ್ವೀಟ್ ಕೊಟ್ಟಾಗ. ಅಂದ್ರೆ ನೀವೇನಾದ್ರು ಸಿಹಿ ತಿಂದ್ರೆ ನಿಮ್ ಶುಗರ್ ಕಂಟ್ರೋಲಿಗೆ ಬರ್ಬೇಕು. ಅದ್ ನಾನ್ ಹೇಳ್ತಾ ಇಲ್ಲ, ಮತ್ತೆ ಬಸವರಾಜ್ ಏನೋ ತಂದೆ ಒಂದು ತೀರಿ ಹೇಳ್ತಾನೆ ಅನ್ಕೋಬೇಡಿ. ಸುಮಾರು 100 ಬುಕ್ಗಳು ಲಿಟ್ರೇಚರ್ ಸರ್ವೆ ಮಾಡಿದಾಗ ಬೇಸ್ಡ್ ಆನ್ ಆಯುರ್ವೇದ ಅಂಡ್ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್, ಸುಮಾರು 2-2.5 ಸಾವಿರ ವರ್ಷಗಳಿಂದ ಈ ಒಂದು ಪುರಾತನ ವೈದ್ಯ ಪದ್ಧತಿ ನಮ್ಮ ಏಷ್ಯಾದಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಇಂಡಿಯಾ, ಚೀನಾ ಅಂತಲ್ಲ, ಕಂಪ್ಲೀಟ್ ಏಷ್ಯನ್ ಕಂಟ್ರೀಸ್ ಈ ಒಂದು ಪುರಾತನ ವೈದ್ಯ ಪದ್ಧತಿನ ಪ್ರಾಕ್ಟೀಸ್ ಮಾಡ್ತೇವೆ.
ಆ ಲಿಟ್ರೇಚರ್ಸ್ ಅಲ್ಲಿ ಫಿಲಾಸಫಿನಲ್ಲಿ ಹೇಳ್ತಿದ್ದಾರೆ, ನೀವು ನಿಮ್ಮ ದೇಹಕ್ಕೆ ಸಿಹಿಯಾದ ವಸ್ತುನ ಕೊಟ್ರೆ ಏನಾಗತ್ತೆ, ನಿಮ್ಮ ಸ್ಟಮಕ್, ನಿಮ್ಮ ಹೊಟ್ಟೆ ಮತ್ತೆ ನಿಮ್ಮ ಸ್ಪ್ಲೀನ್ ಅಂದ್ರೆ ಗುಲ್ಮ ಮತ್ತು ನಿಮ್ಮ ಪ್ಯಾಂಕ್ರಿಯಸ್ ಅದರದ್ದು ಎನರ್ಜಿ ಇನ್ಕ್ರೀಸ್ ಆಗುತ್ತಂತೆ. ಅದೇನಾದ್ರೂ ಲಿಟ್ರೇಚರ್ ಅಲ್ಲಿ ಹಂಗೆ ಹೇಳಿದ್ದಾರೆ, ಸಿಹಿ ತಿಂದ್ರೆ ಸ್ಟಮಕ್ ಸ್ಟ್ರಾಂಗ್ ಆಗತ್ತೆ ಅಂತ. ಡಾಕ್ಟರ್ ಹೇಳ್ತಿದ್ದಾರೆ ಸಿಹಿ ತಿಂದ್ರೆ ಶುಗರ್ ಬರುತ್ತೆ ಅಂತ. ಯಾರ್ ಮಾತ್ ನಂಬೇಕು? ನಾನಂತೂ ನಮ್ಮ ಪುರಾತನ ವೈದ್ಯ ಪದ್ಧತಿನ ನಂಬ್ತೀನಿ. ಅದನ್ನ ನಂಬಿ ಇವತ್ತು ಪ್ರಾಕ್ಟೀಸ್ ಮಾಡ್ತಿರೋದ್ರಿಂದ ನಾನು 100 ಜನನ ವಾಸಿ ಮಾಡ್ತಾ ಇದ್ದೀನಿ, 1000 ವಿದ್ಯಾರ್ಥಿಗಳನ್ನ ಕ್ರಿಯೇಟ್ ಮಾಡ್ತಿದ್ದೀನಿ.